ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಆರೋಗ್ಯಕರವಾದ ಒಂದು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಡಯಟ್ ಇರೋರಿಗೆ ಆರಾಮ್ಸೆ ಈ ಥರ ಜ್ಯೂಸು ಡೈಲಿ ಒಂದು ಲೋಟ ತಗೊಂಡ್ರೆ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಬೀಟ್ರೂಟು ಒಂದು ತೊಗೊಂಡಿದ್ದೀನಿ. ಒಂದು ಬೀಟ್ರೂಟ್ ತೊಗೊಂಡ್ರೆ 2 ಲೋಟ ಜ್ಯೂಸ್ ಆಗುತ್ತೆ. ನೋಡಿ, ಈ ಥರ ಮೇಲೆದ್ದು ಲೇಯರೆಲ್ಲ ತೆಗೆದುಬಿಡ್ಬೇಕು. ಸಿಪ್ಪೆ ಮೇಲೆದ್ದು ಬರುತ್ತೆ, ನೀಟಾಗಿ ತೆಗೆದುಬಿಡ್ಬೇಕು. ಬೀಟ್ರೂಟ್ ಅಂತೂ ತುಂಬಾ ಉಪಯೋಗ ಇದೆ. ಹಿಮೋಗ್ಲೋಬಿನ್ ಎಲ್ಲ ಹೆಚ್ಚಿಸುತ್ತೆ. ಬ್ಲಡ್ ಪ್ರೆಷರ್ಗೂ ಅಷ್ಟೇ ಅದು ಕಂಟ್ರೋಲ್ ಮಾಡುತ್ತೆ. ಈ ಥರ ಜ್ಯೂಸ್ ಮಾಡ್ಕೊಳ್ಬೋದು, ಪಲ್ಯದ ರೂಪದಲ್ಲೂ ಆದರೂ ಸೇವಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತಗೊಂಡು ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಪೀಸ್ಗಳು ಸಣ್ಣದಲ್ಲಿ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ನೈಸಾಗಿ ಬರುತ್ತೆ ರುಬ್ಬಿದಾಗ. ನೋಡಿ, ಎಲ್ಲ ಒಟ್ಟಿಗೆ ಈ ಥರ ನಾನು ಪೀಸ್ ಮಾಡಿದ್ದೀನಿ. ಈಗ ನೋಡಿ, ಕ್ಯಾರೆಟು ಅಷ್ಟೇ ಮೇಲೆದು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೀಸ್ ಮಾಡಿಕೊಂಡ್ರೆ ಬೇಗ ನೈಸ್ ಆಗುತ್ತೆ. ನೋಡಿ, ಮಿಕ್ಸಿ ಜಾರ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿರೋಂಥ ಬೀಟ್ರೂಟು ಮತ್ತು ಕ್ಯಾರೆಟು ಅಷ್ಟೇ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಸೌತೆಕಾಯಿ ಒಂದು ಚಿಕ್ಕ ಸೈಜ್ದು, ಮತ್ತು ಬೆಟ್ಟದ ನೆಲ್ಲಿಕಾಯಿ, ಇದಂತೂ ತುಂಬಾ ವಿಟಮಿನ್ ಸಿ ತುಂಬಾ ಇದೆ. ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ನೋಡಿ, ಪುದೀನ ಒಂದು 4 ಎಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನೋಡಿ, ಈ ಥರ ನೈಸಾಗಿದೆ. ಈಗ ಒಂದು ಪಾತ್ರೆಗೆ ಅದನ್ನು ಸೋದಿಸ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ದೊಡ್ಡ ಕಣ್ಣೀರು ತಗೊಂಡು ಸ್ವಲ್ಪ ನೋಡಿ ಅದಕ್ಕೆ ಫಸ್ಟ್ ಒಂದು ಸರಿ ಎಲ್ಲ ಅದ್ರ ಜ್ಯೂಸ್ ಎಲ್ಲ ತೊಗೊಂಡು ಎರಡನೇ ಬಾರಿನೂ ಸ್ವಲ್ಪ ನೀರು ಹಾಕಿ ತೊಗೊಂಡ್ರೆ ಚೆನ್ನಾಗೇ ಬರುತ್ತೆ. ನೋಡಿ, ಇದು ಕುಡಿಬೇಕಾದ್ರೆ ಒಗ್ರೇನು ಇರೋದಿಲ್ಲ, ತುಂಬಾ ಟೇಸ್ಟು ಇರುತ್ತೆ. ಡೈಲಿ ಕುಡ್ದಿಲ್ಲ ಅಂದರೂ ವಾರದಲ್ಲಿ 3 ಬಾರಿ ಆದರೂ ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಕ್ಯಾರೆಟ್ ಎಲ್ಲ ಬಳಸಿರೋದ್ರಿಂದ ಚರ್ಮಕ್ಕೆಲ್ಲ ತುಂಬಾ ಉಪಯೋಗ ಇದೆ. ಬೆಟ್ಟದ ನೆಲ್ಲಿಕಾಯಿ ಅಂತೂ ಅದರಲ್ಲಿ ತುಂಬಾ ಶುಗರ್ ಕಂಟೆಂಟ್ ಇರೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಈ ಥರ ಜ್ಯೂಸ್ ಎಲ್ಲ ತಗೊಳ್ಬೇಕು. ಈಗ ಇದಕ್ಕೆ ನಾನು ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಮಗೆ ನಿಂಬೆಹಣ್ಣು ಬೇಡ ಅಂದರೆ ಅದ್ರ ಬದಲು ನೀವು ಜೇನುತುಪ್ಪ 1 ಸ್ಪೂನ್ ಸೇರಿಸ್ಕೊಳ್ಬೋದು. ನಿಂಬೆಹಣ್ಣು ಹಾಕಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಗುರು ಇರಲ್ಲ, ಏನಿರಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಹೊಟ್ಟೆ ಹಸಿವಾಗಲ್ಲ, ಡಯಟ್ ಮಾಡೋರ್ಗಂತೂ ಮಾಡಿಸಿದಂಥ ಜ್ಯೂಸು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನೋಡಿ, ರೆಡಿ ಆಯಿತು. ನೋಡಿ, ಏನು ಅಷ್ಟೇ ನೀರು ಹಾಕಿಲ್ಲ, ಗಟ್ಟಿಗೆ ಇದೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.